ಕರ್ಮದ ಕಟ್ಟನೆ ಕೊಯ್ದು ಬ್ರಹ್ಮದ್ವಾರವ ಕಂಡೆ. ಕರ್ಮದ ಕಟ್ಟನೆ ಕೊಯ್ದು ಬ್ರಹ್ಮದ್ವಾರವ ಕಂಡೆ. ಮೇಲೊಂದು ಕಂಭವ ಕಂಡೆನಲ್ಲ, ಕಂಭವ ಖಂಡನೆಯ ಮಾಡಿ ಮಹಾಬೆಳಗನೆ ಕಂಡೆ. ಗುಹೇಶ್ವರನೆಂಬ ಲಿಂಗ ಅಲ್ಲಿಯೇ ನಿಂದನು. ಅಲ್ಲಮ ಪ್ರಭುದೇವರು ಈ ವಚನದೊಳಗೆ ಅವರಿಗಾದಂಥ ಜ್ಞಾನೋದಯದ ದರ್ಶನವನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ. ಧ್ಯಾನ ಮಾಡಿ ಅಂತ ನಾವು ಹೇಳ್ತೀವಲ್ವಾ, ಆ ಧ್ಯಾನದ ಪರಿಯನ್ನು ಅಲ್ಲಮ ಪ್ರಭುದೇವರು ವಚನದಲ್ಲಿ ವಿವರಿಸಿದ್ದಾರೆ. ಧ್ಯಾನದಿಂದ ನಮಗೇನು ಪರಿಣಾಮ, ಪ್ರಯೋಜನ, ಫಲಗಳು ಸಿಗುತ್ತವೆ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾರೆ. ಕರ್ಮದ ಕಟ್ಟೆನೆ ಕೊಯ್ದು ಬ್ರಹ್ಮದ್ವಾರವ ಕಂಡೆ. ನಿರಂತರವಾಗಿ ನಾವು ಧ್ಯಾನ ಮಾಡುವುದರಿಂದ ನಮಗೆ ಹಿಡಿದ ಕರ್ಮಗಳನ್ನು ನಾವು ಛೇದಿಸ್ಬೋದು, ಕತ್ತರಿಸ್ಬೋದು. ಕರ್ಮಗಳು ಅಂದ್ರೇನು? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಇವುಗಳನ್ನು ಇನ್ನೊಂದು ವಿಡಿಯೋದೊಳಗೆ ಸಂಚಿತ ಕರ್ಮ ಅಂದ್ರೇನು, ಪ್ರಾರಬ್ಧ ಕರ್ಮ ಅಂದ್ರೇನು, ಆಗಾಮಿ ಕರ್ಮ ಅಂದ್ರೇನು ಅನ್ನೋದನ್ನು ಇನ್ನೊಂದು ವಿಡಿಯೋದೊಳಗೆ ವಿವರಿಸ್ತೇನೆ. ಅವು ಹೇಗೆ ಮನುಷ್ಯನಿಗೆ ಬರ್ತವೆ, ಬಂದಂಥ ಈ ಮೂರು ಕರ್ಮಗಳನ್ನು ದೂರ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇವೆ. ಈಗ ಇಷ್ಟು ತಿಳ್ಕೊಂಡ್ರೆ ಸಾಕು. ಕರ್ಮಗಳು ಮನುಷ್ಯನಿಗೆ ಹಿಡಿತವೆ. ಆ ಕರ್ಮಗಳು ಮೂರು ಪ್ರಕಾರ. ಈ ಕರ್ಮಗಳನ್ನು ನಾವು ಧ್ಯಾನದಿಂದ ದೂರ ಮಾಡಿಕೊಳ್ಳಬಹುದು ಮತ್ತು ಕರ್ಮಗಳನ್ನು ಧ್ಯಾನದಿಂದ ದೂರ ಮಾಡಿಕೊಂಡು ನಾವು ಜ್ಞಾನೋದಯವನ್ನು ಪಡೆದುಕೊಳ್ಳಬಹುದು ಎನ್ನುವುದನ್ನು ಅಲ್ಲಮ ಪ್ರಭುದೇವರ ಈ ವಚನದಿಂದ ತಿಳಿದುಕೊಳ್ಳಬಹುದಾಗಿದೆ. ಕರ್ಮದ ಕಟ್ಟನೆ ಕೊಯ್ದು ಬ್ರಹ್ಮದ್ವಾರವ ಕಂಡೆ. ನಿರಂತರ ಧ್ಯಾನವನ್ನು ಮಾಡುವಾಗ ಮನಸ್ಸನ್ನು ಇಲ್ಲಿ ಭ್ರೂಮಧ್ಯದಲ್ಲಿ ಇರಿಸಿ, ಅಥವಾ ಮನಸ್ಸನ್ನು ಇಲ್ಲಿ ನಮ್ಮ ಉಸಿರಾಟದ ಮೂಗಿನ ತುದಿಯಲ್ಲಿ ಇರಿಸಿ, ಅಥವಾ ಮನಸ್ಸನ್ನು ನಮ್ಮ ಸಹಸ್ರಾರದಲ್ಲಿ ಇರಿಸಿ. ನಮ್ಮ ಶರೀರದಲ್ಲಿ 7 ಚಕ್ರಗಳಿವೆ. ಯಾವುದ 7 ಚಕ್ರಗಳು? ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ, ಸಹಸ್ರಾರ. ಸಹಸ್ರಾರ ಈ ಸ್ಥಳ. ಆಧಾರ ನಮ್ಮ ಮೂಲಾಧಾರ ಚಕ್ರ ಎಲ್ಲಿದೆ ಅಂತೇಳಿದರೆ ನಮ್ಮ ಬೆನ್ನು ಹುರಿಯ, ನಮ್ಮದೇನು ಸುಷುಮ್ನಾ ನಾಡಿ ಅಂತಾರಲ್ಲ, ಅದು ಬುಡದಿಂದ ಆರಂಭವಾಗಿ ನಾವೇನು ಕೂತ್ಕೋತೀವಲ್ಲ ಅಲ್ಲಿ ಮುಟ್ಟು ನೋಡಿದ್ರೆ ಅಲ್ಲೊಂದು ಮೂಳೆ ಕಾಣ್ತದೆ, ಅದು ಆರಂಭ. ಅದೇನದಲ್ಲ ಅಲ್ಲಿಂದ ಹಿಡಿದು ಎಲ್ಲಿಗೆ ಬರ್ತದ, ಇಲ್ಲಿಗೆ ಬಂದಿರ್ತದೆ. ಇದು ಸಹಸ್ರಾರ, ಅದು ಆಧಾರ. ನಾವು ಕೂತ್ಕೊಂಡಾಗ ಹಿಂದೆ ಮುಟ್ಟು ನೋಡಿದರೆ ಅಲ್ಲಿ ಒಂದು ಮೂಳೆ ಕಾಣ್ತದೆ, ಅಲ್ಲಿಂದ ಆರಂಭ ಆಗ್ತದೆ, ಅದು ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರ ಏನದಲ್ಲ ಅದು ಮೂಲಾಧಾರ ಚಕ್ರ. ಆಧಾರ, ಸ್ವಾಧಿಷ್ಠಾನ. ಸ್ವಾಧಿಷ್ಠಾನ ಅಂದರೆ ಯಾವುದಪ್ಪ ಅಂತ ಹೇಳಿದರೆ ನಮ್ಮ ಜನನೇಂದ್ರಿಯದ ಸ್ಥಳ. ನಂತರ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ. ನಮ್ಮ ನಾಭಿ ಹೊಕ್ಕಳ ಇದೆಯಲ್ಲ ಅದು ಮಣಿಪೂರಕ ಚಕ್ರ. ಹೃದಯ ಇದೆಯಲ್ಲ ಅದು ಅನಾಹುತ ಚಕ್ರ. ಕಂಠ ಇದೆಯಲ್ಲ ಅದು ವಿಶುದ್ಧಿ ಚಕ್ರ. ಈಗ ಇದನ್ನೇ ಕಂಠಸ್ಥಾನವನ್ನೇ ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತಾರೆ. ಇದೇನು ವಿಶುದ್ಧಿ ಚಕ್ರ ಇದೆಯಲ್ಲ, ಈಗ ಥೈರಾಯ್ಡ್ ಗ್ರಂಥಿ ವರ್ಕ್ ಮಾಡಲ್ಲ, ಅದಕ್ಕೆ TSH, TCH ಹಿಂಗೇನೋ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅದು ಕೊಲ್ಯಾಪ್ಸ್ ಆಗ್ತದೆ. ಅದರಿಂದ ಶರೀರದೊಳಗೆ ಮನುಷ್ಯ ಬಹಳ ದಪ್ಪ ಆಗ್ತಾನೆ ಅಥವಾ ಭಾಳ ಸಣ್ಣ ಆಗ್ತಾನೆ. ಈಗ ಅದಕ್ಕಾಗಿ ಈಗ ಅದೇ ದೊಡ್ಡ ಚಿಕಿತ್ಸೆ ಶುರು ಆಗ್ಬಿಟ್ಟಿದೆ. ಇಂಥ ಏನು ಕಂಠಸ್ಥಾನ ವಿಶುದ್ಧಿ ಚಕ್ರ ಇದೆಯಲ್ಲ, ಈ ವಿಶುದ್ಧಿ ಚಕ್ರ ಸರಿಯಾಗಿ ಕೆಲಸ ಮಾಡದೆ ಹೋದರೆ ಥೈರಾಯ್ಡ್ ಪ್ರಾಬ್ಲಮ್ ಬರ್ತದೆ. ಥೈರಾಯ್ಡ್ ಪ್ರಾಬ್ಲಮ್ ಬಂದರೆ ಇಡೀ ನಮ್ಮ ಆರೋಗ್ಯ ವ್ಯವಸ್ಥೆಯೇ ಹಾಳಾಗುತ್ತೆ. ಅದನ್ನು ಈ ವಿಶುದ್ಧಿ ಚಕ್ರ ಸರಿ ಮಾಡಿಕೊಳ್ಳುವುದರಿಂದ ನಮ್ಮ ಆರೋಗ್ಯ ಪಡೆದುಕೊಳ್ಳುವುದನ್ನು ಈ ಚಕ್ರ ಧ್ಯಾನದಿಂದ ತಿಳಿದುಕೊಳ್ಳಬಹುದಾಗಿದೆ. ಇನ್ನು ಇದನ್ನು ಆಜ್ಞಾಚಕ್ರ, ಇದು ಸಹಸ್ರಾರ ಚಕ್ರ. ಹೀಗೆ ಈ ಧ್ಯಾನ ಏನಿದೆಯಲ್ಲ ಈ ಎಲ್ಲ ಚಕ್ರಗಳಲ್ಲಿ ಮನಸ್ಸನ್ನು ಇಟ್ಟು ಧ್ಯಾನ ಮಾಡ್ಕೊತ ಬರಬೇಕು. ಮಾಡ್ಕೊತ ಬಂದಾಗ ಕರ್ಮದ ಕಟ್ಟನೆ ಕೊಯ್ದು ಬ್ರಹ್ಮದ್ವಾರವ ಕಂಡೆ. ಮನುಷ್ಯನಿಗೆ ಏನು ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಮ ಅಂತ ಇಡ್ತಾವಲ್ಲ ಅವು ತಂತಾನೇ ನಮ್ಮಿಂದ ದೂರ ಆಗ್ತವೆ. ನಾವೇನು ತಗೊಂಡು ಕತ್ತರಿಸ್ಬೇಕಾಗಿಲ್ಲ. ನಾವು ನಿರಂತರ ಧ್ಯಾನ ಮಾಡುವುದರಿಂದ ಅವು ಸಂಪೂರ್ಣವಾಗಿ ನಮ್ಮಿಂದ ದೂರ ಆಗ್ತವೆ. ಧ್ಯಾನ ಮಾಡೋದರಿಂದ ಏನಾಗುತ್ತೆ ಅಂತೇಳಿದರೆ ನಮ್ಮಲ್ಲಿ ಅರಿವು ಹೆಚ್ಚಾಗ್ತದೆ. ಮನುಷ್ಯನಿಗೆ ದಾಹ, ಆಸೆ, ಹಂಬಲಗಳು, ಅಪೇಕ್ಷೆಗಳು ಬಹಳ ಇರ್ತವೆ. ಅವನ್ನೆಲ್ಲ ನಾವು ಗೆಲ್ತಾ ಹೋಗ್ತೇವೆ. ಆಸೆಗಳನ್ನು ಗೆಲ್ತೇವೆ, ದಾಹವನ್ನು ಗೆಲ್ತೇವೆ,
ವ್ಯಸನಗಳನ್ನು ಗೆಲ್ತೇವೆ, ಮದಗಳನ್ನು ಗೆಲ್ತೇವೆ, ಅರಿಷಡ್ವರ್ಗಳನ್ನು ಗೆಲ್ತೇವೆ, ಪಂಚವಿಷಯಗಳನ್ನು ಗೆಲ್ತೇವೆ. ಈ ಎಲ್ಲವನ್ನು ನಾವು ಗೆಲ್ತಾ ಹೋಗೋದ್ರಿಂದ ಕರ್ಮಗಳು ತಂತಾನೇ ನಮ್ಮನ್ನು ಬಿಡ್ತವ. ಮೇಲೊಂದು ಕಂಭವ ಕಂಡೆನಲ್ಲ ಅಂತಾರೆ. ಮೇಲೊಂದು ಕಂಬ ಅಂದ್ರೇನು? ಇಲ್ಲಿ ಸಹಸ್ರಾರ. ಕಂಬ ಅಂದ್ರೇನು? ಇಲ್ಲಿ ಬೆಳಗು, ಇಲ್ಲಿ ಜ್ಞಾನ, ಇಲ್ಲಿ ಅರಿವು. ನಮಗೆ ನಿರಂತರವಾಗಿ ನಾವು ಧ್ಯಾನ ಮಾಡುವುದರಿಂದ ನಮಗೆ ನಿಜದ ಅರಿವು ಉಂಟಾಗ್ತದೆ. ನಾನು ಯಾರು? ನನ್ನ ಆರೋಗ್ಯ ಯಾಕೆ ಕೆಡಿತು? ನನ್ನ ಆರೋಗ್ಯ ಹೇಗೆ ಉತ್ತಮವಾಯಿತು? ನಾನು ಜೀವನದೊಳಗೆ ಸಂಪಾದನೆ ಯಾವಾಗ ಕೆಡಿತು? ನನ್ನ ಜೀವನದೊಳಗೆ ಸಂಪಾದನೆ ಯಾವಾಗ ಅಧಿಕವಾಯಿತು? ಹೀಗೆ ಎಲ್ಲವೂ ನಮಗೆ ಧ್ಯಾನ ಮಾಡುವುದರಿಂದ ಎಲ್ಲವೂ ಪ್ರಾಪ್ತ ಆಗ್ತದೆ. ನಮ್ಮ ಜೀವನದಲ್ಲಿ ಏನು ಕೆಟ್ಟಿರ್ತದಲ್ಲ, ಏನು ನಷ್ಟ ಆಗಿರ್ತದಲ್ಲ, ಅದೆಲ್ಲ ನಿಂತು ಲಾಭ ಅಧಿಕವಾಗ್ತಕ್ಕಂಥದ್ದು ಅಧಿಕ ಆಗ್ತದೆ. ಇದೆಲ್ಲ ಧ್ಯಾನ ಮಾಡುವುದರಿಂದ ಆಗ್ತದೆ. ಅದಕ್ಕಾಗಿ ಧ್ಯಾನ ಮಾಡಿ. ಕಂಭವ ಖಂಡನಯ ಮಾಡಿ ಮಹಾಬೆಳಗವ ಕಂಡೆ. ಇಲ್ಲಿ ಕಂಭ ಅಂದ್ರೇನು? ಮನುಷ್ಯನಿಗೆ ಆಶೆಗಳು ಬಹಳ ಇರ್ತದೆ. ಆಶೆಗಳನ್ನೆಲ್ಲ ತಂತಾನೇ ಧ್ಯಾನ ಮಾಡೋದರಿಂದ ಅವು ಛಿದ್ರ ಆಗ್ತಾವೆ, ಅವು ದೂರ ಆಗ್ತವೆ. ಅದನ್ನೇ ಅಲ್ಲಮ ಪ್ರಭುದೇವರು ಕಂಭವ ಖಂಡನೆಯ ಮಾಡಿ ಅಂತಾರೆ. ಅಂದ್ರೇನು? ಆಶೆ, ಹಂಬಲಗಳು, ವ್ಯಸನ, ಮದ, ವಿಷಯ, ಅರಿಷಡ್ವರ್ಗ ಇವುಗಳಿಂದ ನಾವು ದೂರ ಆದವು. ಯಾವಾಗ ಇವು ದೂರ ಆಗ್ತವ? ಮಹಾಬೆಳಗನ ಕಂಡೆ. ಮಹಾಬೆಳಗಂದ್ರೇನು? ಜ್ಞಾನೋದಯ, ಅರಿವು. ನನ್ನ ದೋಷಗಳು ನಮಗೆ ತಿಳಿತಾವೆ. ನಮ್ಮನ್ನು ನಾವು ತಿದ್ಕೋಬೇಕು. ನಮ್ಮನ್ನು ನಾವು ಯಾವಾಗ ತಿದ್ಕೋತೇವೆ ಆಗ ನಮ್ಮ ಯೋಗ್ಯತೆ ಗೊತ್ತಾಗ್ತದ. ನಮ್ಮ ಯೋಗ್ಯತೆ ಗೊತ್ತಾದ ಮೇಲೆ ನನ್ನ ಮುಂದಿನ ಜೀವನವನ್ನು ನಾನು ಹೇಗೆ ಸರಿಪಡಿಸ್ಕೊಳ್ಬೇಕು, ಹೇಗೆ ಮುಂದುವರಿಯಬೇಕು, ಹೇಗೆ ನಾನು ಮುಂದೆ ಬೆಳೀಬೇಕು ಎನ್ನೋದೆಲ್ಲ ನಮಗೆ ತಿಳಿತದೆ. ಆ ದಾರಿಯಲ್ಲಿ ನಾವು ಹೋಗ್ತೇವೆ. ಆ ಬೆಳಕೇ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ನಾವು ಧ್ಯಾನ ಮಾಡಿರಿ ಸಾಕು, ಮುಂದೆ ಎಲ್ಲ ಅದೇ ನಮ್ಮನ್ನು ಬೆಳಕು ತೋರಿಸ್ಕೊಂಡು ಕರ್ಕೊಂಡು ಹೋಗ್ತದೆ. ಗುಹೇಶ್ವರನೆಂಬ ಲಿಂಗ ಅಲ್ಲಿಯೇ ನಿಂದೆ ನಾವು. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ನಾನು ನಿರಂತರವಾಗಿ ಈ ಧ್ಯಾನವನ್ನು ಮುಂದುವರಿಸಿದೆ. ಅದರಿಂದ ನಮಗೆ ಜ್ಞಾನೋದಯ ಆಯಿತು ಅಂತೇಳಿ ನಾವು ಧ್ಯಾನ ಬಿಡ್ಬೇಕಂತಲ್ಲ, ನಮಗೆ ಆರೋಗ್ಯ ಬಂತು ಅಂತೇಳಿ ಧ್ಯಾನ ಬಿಡ್ಬೇಕಂತಲ್ಲ, ನಮಗೆ ದುಡ್ಡು ಬಂತು ಅಂತೇಳಿ ಧ್ಯಾನವನ್ನು ಬಿಡಬೇಕಂತಲ್ಲ. ಆರೋಗ್ಯ ಬರಲಿ, ಶತಾಯುಷ್ಯ ಬರಲಿ, ಐಶ್ವರ್ಯ ಬರಲಿ, ಆಗರ್ಭ ಶ್ರೀಮಂತರಾಗಲಿ, ಆದರೂ ಮತ್ತು ನಾವು ಧ್ಯಾನವನ್ನು ಮುಂದುವರಿಸಬೇಕು. ಯಾಕೆ? ಈಗೇನು ಪಡ್ಕೊಂಡಿರ್ತೀವಲ್ವ ಅವನ್ನೆಲ್ಲ ಮುಂದೆ ಪಡ್ಕೊತಾನೆ ಇರಬೇಕು. ಅವನು ಈಗ ಸ್ನೇಹ, ಈಗ ಎಲ್ಲರ ಜೊತೆ ನಗನಗ್ತಾ ಪ್ರೀತಿ, ಕುಟುಂಬದ ಸದಸ್ಯರ ಜೊತೆ ಎಲ್ಲ ನಾವು ಪ್ರೀತಿಯಿಂದ ನಗನಗ್ತಾ ಇರಬೇಕಲ್ವ. ಅದು ಮುಂದುವರಿಬೇಕು ಅಂದರೆ ನಾವು ಧ್ಯಾನವನ್ನು ಮುಂದುವರಿಸಬೇಕು. ನೆರೆಹೊರೆಯವರ ಜೊತೆ, ಊರವ್ರ ಜೊತೆ, ದೇಶ, ನಾಡು, ಸಮಗ್ರ ಎಲ್ಲರ ಜೊತೆ ನಾವು ಪ್ರೀತಿಯಿಂದ ಸಹಬಾಳ್ವೆಯನ್ನು ಮಾಡಬೇಕು ಅಂತ ಹೇಳಿದರೆ ನಾವು ಧ್ಯಾನವನ್ನು ಮುಂದುವರಿಸಬೇಕು. ಅದನ್ನೇ ಅಲ್ಲಮ ಪ್ರಭುದೇವರು ಈ ಪುಟ್ಟ ವಚನದಲ್ಲಿ ಹೇಳ್ತಾ ಇದ್ದಾರೆ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.